ಇದು ರಾಜ್ಯ ಕಾಂಗ್ರೆಸ್ಗೆ ಮಹಾ ಆಘಾತ ಕೊಡುವಂತಹ ಒಂದು ಸ್ಟೋರಿ. ನಾಡಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋಡಬೇಕಾದಂತಹ ಒಂದು ಸುದ್ದಿ. ನಿಮ್ಮ ಮಹಾ ನಾಯಕನ ಪರಿಸ್ಥಿತಿ ಏನಾಗ್ತಿದೆ ಗೊತ್ತಾ? ಎಸ್, ಇದು ರಾಜ್ಯ ಕಾಂಗ್ರೆಸ್ಗೆ ಮಹಾ ಆಘಾತ ಕೊಡುವಂತಹ ಒಂದು ಸ್ಟೋರಿ. ನಾಡಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋಡಬೇಕಾದಂತಹ ಒಂದು ಸ್ಟೋರಿ. ನಿಮ್ಮ ಮಹಾನಾಯಕನ ಪರಿಸ್ಥಿತಿ ಏನಾಗ್ತಿದೆ ಗೊತ್ತಾ? ಆ ಒಂದೇ ಒಂದು ಕಾರಣಕ್ಕೆ ಟಾಪ್ ಲೀಡರ್ ವಿರುದ್ಧ ಶಿಸ್ತು ಕ್ರಮ ಆಗ್ತಾ ಇದೆಯಾ? ಶೀಘ್ರದಲ್ಲೇ ಕಾಂಗ್ರೆಸ್ನಿಂದ ಮಹಾನಾಯಕನ ಉಚ್ಚಾಟನೆ ಆಗುತ್ತಾ? ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದವರನ್ನೇ ಉಚ್ಚಾಟನೆ ಮಾಡ್ತಾರ? ರಾಜ್ಯ ಕಾಂಗ್ರೆಸ್ನ ಟಾಪ್ ಲೀಡರ್ ವಿರುದ್ಧ ಕ್ರಮ ಕೈಗೊಳ್ಳೋದು ಯಾರು? ಮಹಾನಾಯಕನ ವಿರುದ್ಧ ಕತ್ತಿ ಮಸೆದಿದ್ಯಾರು ಗೊತ್ತಾ? ಎಸ್, ಇದು ರಾಜ್ಯ ಕಾಂಗ್ರೆಸ್ಗೆ ಮಹಾ ಆಘಾತ ಕೊಡುವಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗುತ್ತೆ. ನಾಡಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನೋಡಬೇಕಾದಂತಹ ಒಂದು ಸ್ಟೋರಿ. ಶೀಘ್ರದಲ್ಲೇ ಕಾಂಗ್ರೆಸ್ನಿಂದ ಮಹಾನಾಯಕನ ಉಚ್ಚಾಟನೆ ಆಗುತ್ತಾ? ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದವರನ್ನೇ ಉಚ್ಚಾಟನೆ ಮಾಡ್ತಾರ? ರಾಜ್ಯ ಕಾಂಗ್ರೆಸ್ನ ಟಾಪ್ ಲೀಡರ್ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದು ಯಾರು? ಮಹಾನಾಯಕನ ವಿರುದ್ಧ ಕತ್ತಿ ಮಸೆಯೋದು ಯಾರು ಗೊತ್ತಾ? ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಆ ಮಹಾನಾಯಕನ ಕುರಿತಾದಂತಹ ಒಂದು ಸ್ಟೋರಿಯನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಎಸ್, ಕಾಂಗ್ರೆಸ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಸ್ಪೆಂಡ್ ಆಗ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಹೀಗಂತ ಕೂಗು ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಕಾಂಗ್ರೆಸ್ನಿಂದಲೇ ಡಿಕೆಶಿಯನ್ನ ಸಸ್ಪೆಂಡ್ ಮಾಡಲೇಬೇಕಂತೆ. ಡಿಕೆಶಿಯನ್ನ ಶೀಘ್ರವೇ ಡಿಸಿಎಂ ಸ್ಥಾನದಿಂದ ವಜಾ ಮಾಡಬೇಕು ಹೀಗಂತ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ. ಕೆಪಿಸಿಸಿ ಪಟ್ಟದಿಂದಲೂ ಕೆಳಗಿಳಿಸಬೇಕು ಡಿಕೆ ಶಿವಕುಮಾರ್ ಅವರನ್ನ. ಎಸ್, ಡಿಕೆಶಿ ಮಾಡಿದ ಆ ಒಂದು ತಪ್ಪಿಗಾಗಿ ವಜಾ ಮಾಡಿ ಹೀಗಂತ ಆಗ್ರಹ ಕೂಡ ಕೇಳಿ ಬಂದಿರುವಂಥದ್ದು. ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದ ಆ ನಾಯಕರಿಂದಲೇ ಆಗ್ರಹ ಕೇಳಿ ಬಂದಿರುವಂತಹದ್ದು. ಡಿಸಿಎಂ ಡಿಕೆಶಿಯನ್ನ ಕಾಂಗ್ರೆಸ್ನಿಂದ ವಜಾ ಮಾಡುತ್ತಾ ಹೈಕಮಾಂಡ್. ಎಸ್, ಡಿಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಇದ್ದಂತಹ ಒಬ್ಬ ನಾಯಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಆ ನಾಯಕ ಯಾರು? ಯಾವ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಈಗ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡ್ತಿರುವಂತಹದ್ದು. ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದಂತಹ ಆ ನಾಯಕರಿಂದಲೇ ಈ ರೀತಿಯಾದಂತಹ ಒಂದು ಮಾತು ಕೇಳಿ ಬರ್ತಿರುವಂತಹದ್ದು. ಎಸ್, ಡಿಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಿಂದ ಡಿಕೆ ಶಿವಕುಮಾರ್ ಅವರನ್ನ ಉಚ್ಚಾಟನೆ ಮಾಡಬೇಕು. ಅವರನ್ನ ನೀವು ಇಮಿಡಿಯೇಟ್ಲಿ ಉಚ್ಚಾಟನೆ ಮಾಡಬೇಕು ಅಂತೇಳಿ ಈಗ ಹೈಕಮಾಂಡ್ಗೆ ಅವರು ಆಗ್ರಹ ಕೂಡ ಮಾಡಿರುವಂತಹದ್ದು. ಎಸ್, ಡಿಕೆಶಿಯನ್ನ ಸಸ್ಪೆಂಡ್ ಮಾಡಿ ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ತತ್ವದ ವಿರುದ್ಧ ಇದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದಾರೆ, ಶಿವರಾತ್ರಿಯಲ್ಲೂ ಪಾಲ್ಗೊಂಡಿದ್ದಾರೆ. ಕುಂಭಮೇಳ ಸೇರಿ ಹಿಂದೂ ಆಚರಣೆಯನ್ನ ಕಾಂಗ್ರೆಸ್ ವಿರೋಧಿಸುತ್ತೆ. ಕಾಂಗ್ರೆಸ್ ತತ್ವಕ್ಕೆ ವಿರುದ್ಧ ಇದ್ದರೆ ಡಿಕೆಶಿಯನ್ನ ಸಸ್ಪೆಂಡ್ ಮಾಡಿ. ಕಾಂಗ್ರೆಸ್ಗೆ ಹಿಂದೂಗಳ ಬಗ್ಗೆ ದ್ವೇಷ ಇದೆ. ಹಿಂದೂಗಳ ವಿರುದ್ಧ ಕಾಂಗ್ರೆಸ್ ಸದಾ ರಾಜಕಾರಣ ಮಾಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಇವರಿಬ್ಬರೂ ಕೂಡ ಹಿಂದೂಗಳ ವಿರೋಧಿಗಳಾಗಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಹಿಂದೂ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹಿಂದೂ ಪರ ಒಲವು ಕೂಡ ತೋರಿಸಿದ್ದಾರೆ. ದೇಗುಲಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ಡಿಕೆಶಿ ಮಾಡಿದ್ದು ತಪ್ಪಾಗಿದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಹೀಗಂತ ಜಗದೀಶ್ ಶೆಟ್ಟರ್ ಅವರು ಹೇಳಿರುವಂತಹದ್ದು.
DKಶಿ ಹಿಂದುತ್ವವಾದಿಯಾಗಿದ್ದರೆ ಕೂಡಲೇ ಅವರನ್ನು ಸಸ್ಪೆಂಡ್ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸವಾಲೆಸೆದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್. ಎಸ್, ಜಗದೀಶ್ ಶೆಟ್ಟರ್ ಅವರು ಇವತ್ತು DK ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳಾಗಿದ್ದಾರೆ. ಆದರೆ DK ಶಿವಕುಮಾರ್ ಅವರು ಹಿಂದೂ ಅವರನ್ನು ಗೌರವಿಸ್ತಾದರೆ, ಅಂದರೆ ಪ್ರತಿ ದೇವಾಲಯಗಳಿಗೆ ಹೋಗಿ ಹಿಂದುತ್ವವನ್ನು ಅವರು ಎತ್ತಿ ಹಿಡಿಯುವಂಥ ಒಂದು ಕೆಲಸಕ್ಕೆ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಮಾಡಿದ್ದೇ ಸರಿ ಅನ್ನೋದಾದರೆ ಅಥವಾ ತಪ್ಪು ಅನ್ನೋದಾದರೆ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಕೂಡಲೇ ಅವರನ್ನು ಉಚ್ಚಾಟನೆ ಮಾಡಿ, ಹೀಗಂತ ಜಗದೀಶ್ ಶೆಟ್ಟರ್ ಅವರು ಕೂಡ ಸದ್ಯ ಅವರು ಸಂಸದರಾಗಿರುವಂತಹದ್ದು ಬೆಳಗಾವಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ, ಕಾಂಗ್ರೆಸ್ ಪಕ್ಷದಲ್ಲಿ MLC ಸ್ಥಾನದಲ್ಲಿದ್ದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಮತ್ತೆ ಬಿಜೆಪಿಗೆ ಹೋಗ್ತಾರೆ. ಬಿಜೆಪಿಗೆ ಹೋಗಿ MP ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. ಅದಾದ ನಂತರ ಗೆಲುವನ್ನು ಸಾಧಿಸ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ದಂತಹ ವ್ಯಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅವರನ್ನೇ ಉಚ್ಚಾಟನೆ ಮಾಡಿ ಅಂತ ಹೇಳಿ ಈಗ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು.